ದೆಹಲಿಯಲ್ಲಿ ಯತ್ನಾಳ್ ಇದ್ದರೆ ರಾಜ್ಯದಲ್ಲಿ ವಿಜೇಂದ್ರ ಹೊಸ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ BSY ಕುಟುಂಬದ ವಿರುದ್ಧವಾಗಿ ಯತ್ನಾಳ್ ಸಮರ ಸಾರ್ತಾ ಇದ್ದಾರೆ. ಶಮನಕ್ಕೆ ಸರ್ಕಸ್ ನಡೀತಾ ಇದೆ ಒಂದು ಕಡೆ. ಹೇಗಾದರೂ ಮಾಡಿ ಯತ್ನಾಳ್ರನ್ನ ಒಂದು ಕಡೆ ಕರೆಸಿ ಅವ್ರನ್ನ ತಣ್ಣಗೆ ಮಾಡಬೇಕಲ್ಲ ಅಂಥೇಳಿ ಒಂದು ಪ್ಲಾನ್ ಅಂತೂ ನಡೀತಾ ಇದೆ. ಈ ಶಮನಕ್ಕೆ ಸರ್ಕಸ್ ಆಗ್ತಾ ಇದೆ. ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳ ಮೂಲಕ ರಾಜಿಗೆ ಒಂದು ಕಸರತ್ತು ನಡೀತಾ ಇದೆಯಾ? ರಂಭಾಪುರಿ ಶ್ರೀಗಳ ಮೂಲಕವಾಗಿ ವಿಜೇಂದ್ರ ಸಂದೇಶವನ್ನು ರವಾನಿಸಿದ್ದಾರೆ. ಇಲ್ಲಿ ಪಂಚಪೀಠಗಳಲ್ಲಿ ಒಂದಾಗಿರತಕ್ಕಂಥ ರಂಭಾಪುರಿ ಶ್ರೀಗಳಿಂದ ಸಂದೇಶ ರವಾನಿಸಿದರೆ ಆಗ ಈ ಕಡೆ ಯತ್ನಾಳರು ಸ್ವಲ್ಪ ಕೂಲ್ ಆಗಬಹುದು ಅಂತ ಒಂದು ಅಂದಾಜಿರಬಹುದಾಗುತ್ತೆ. ಇದರ ನಡುವೆ ಶ್ರೀಗಳ ಆಶೀರ್ವಾದ ಪಡೆದದ್ದು ನನ್ನ ಸೌಭಾಗ್ಯ ಅಂಥೇಳಿ ವಿಜೇಂದ್ರ ಕೂಡ ಮಾತಾಡಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆ ಈ ನಿಮಿತ್ತ ಇವತ್ತು ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಈಗ ತಾನೇ ಜಗದ್ಗುರುಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದನೂ ಕೂಡ ಪಡೆದುಕೊಂಡಿದ್ದೇನೆ. ತಮಗೆ ಗೊತ್ತಿದೆ, ಹಿಂದೆ ಸದಾಕಾಲ ತಂದೆಯವರ ಪರವಾಗಿ ಯಡಿಯೂರಪ್ಪನವರ ಪರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಿರ್ತಕ್ಕಂಥ ಜಗದ್ಗುರುಗಳು ರಂಭಾಪುರಿ ಶ್ರೀಗಳು. ಈ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮದ ನಿಮಿತ್ತ ನಾನು ಇವತ್ತು ಬಂದಿದ್ದೇನೆ. BS ಯಡಿಯೂರಪ್ಪನವರು ಪ್ರಶ್ನಾತೀತವಾಗಿ ಈ ರಾಜ್ಯದ ವೀರಶೈವ ಸಮಾಜದ ಗಣ್ಯರು ಅನ್ನುವಂಥದ್ದು ಜನಜನಿತವಾದಂಥ ಮಾತು. ಬಹುಶಃ ಅವರು ರಾಜಕೀಯ ಜೀವನದ ನಿವೃತ್ತಿ ಸಂದರ್ಭದಲ್ಲಿರುವಾಗ ರಾಷ್ಟ್ರೀಯ ನಾಯಕರು ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಮತ್ತು ಮುಂದಿನ ಭವಿಷ್ಯತ್ತಿನ ಚುನಾವಣೆಗಳಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗಬೇಕನ್ನುವಂಥ ಉದ್ದೇಶದಿಂದ BY ವಿಜೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆದರೆ